ಇದೇ 7 ಮತ್ತು 8ನೇ ತಾರೀಕು ಅಂದರೆ ಜೂನ್ 7 ಮತ್ತು 8ನೇ ತಾರೀಕು 9ನೇ ಬಳ್ಳಾರಿ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಬಳ್ಳಾರಿಯ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಜೂನ್ 7 ಮತ್ತು 8ರಂದು ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆಯಿಂದ ನಡೆಯುತ್ತಿರುವ 9ನೇ ಬಳ್ಳಾರಿ ಸಾಂಸ್ಕೃತಿಕ ಜನೋತ್ಸವದ ಭಿತ್ತಿ ಚಿತ್ರವನ್ನು ಆವಿಷ್ಕಾರದ ಕಚೇರಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಆವಿಷ್ಕಾರದ ಜಿಲ್ಲಾ ಸಂಚಾಲಕರಾದ ರಾಧಾಕೃಷ್ಣ ಉಪಾಧ್ಯಾಯವರು ಭಿತ್ತಿ ಚಿತ್ರ ಬಿಡುಗಡೆ ಮಾಡಿ ಮಾತನಾಡುತ್ತಾ, ಇಂದು ಶಿಕ್ಷಣ, ಸಂಸ್ಕೃತಿ, ಮಾನವ ಮೌಲ್ಯಗಳು ನಿರಂತರ ದಾಳಿಗೆ ಒಳಗಾಗುತ್ತಿವೆ. ನಮ್ಮ ದೇಶದ ಮಹಾನ್ ವ್ಯಕ್ತಿಗಳು ಕಂಡ ಪ್ರಜಾತಾಂತ್ರಿಕ ಸಮಾಜವಾದದ ಆಶಯಗಳು ಇಂದಿಗೂ ಅಪೂರ್ಣವಾಗಿಯೇ ಉಳಿದಿವೆ. ಜಾತಿ, ಧರ್ಮ, ಭಾಷೆ, ಪ್ರಾದೇಶಿಕತೆ, ಜನಾಂಗಗಳ ಹೆಸರಲ್ಲಿ ಸಮಾಜವು ಒಡೆದು ಚೂರಾಗುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಮಾಜದ ಪ್ರಗತಿಗೆ ಪೂರಕವಾದ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಗಟ್ಟಿಗೊಳಿಸುವ ಕಲೆ, ಸಾಹಿತ್ಯ ಇಂದಿನ ತುರ್ತು ಅಗತ್ಯವಾಗಿದೆ. ಈ ದಿಶೆಯಲ್ಲಿ ಆವಿಷ್ಕಾರವು ವರ್ಷ ಪೂರ್ತಿ ಹಲವಾರು ಚಟುವಟಿಕೆಗಳನ್ನು ಮಾಡುತ್ತಾ ವರ್ಷದ ಕೊನೆಯಲ್ಲಿ ಸಾಂಸ್ಕೃತಿಕ ಜನೋತ್ಸವ ಹಮ್ಮಿಕೊಳ್ಳುತ್ತಿದೆ. ಈ ಬಾರಿ ನಗರದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ 2 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮವನ್ನು ಕಲಾವಿದರು, ಸಾಹಿತಿಗಳು, ಶಿಕ್ಷಣ ತಜ್ಞರು ಹಾಗೂ ಸ್ವತಂತ್ರ ಹೋರಾಟಗಾರರಾದ ಪಂಡಿತ್ ತಾರಾನಾಥರವರ ಜನ್ಮದಿನಕ್ಕೆ ಸಮರ್ಪಿಸಲಾಗಿದೆ. ಜೂನ್ 7ರಂದು ಸಂಜೆ 5:30ಕ್ಕೆ ಖ್ಯಾತ ಬರಹಗಾರರು ಹಾಗೂ ಅಂಕಣಕಾರರಾದ ಚಂದ್ರಕಾಂತ್ ವಡ್ಡೂರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಜನೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಮಾಜಿಕ ಹೋರಾಟಗಾರರಾದ ಡಾಕ್ಟರ್ ಎನ್ ಪ್ರಮೋದ್ ಅವರು ವಹಿಸಿಕೊಳ್ಳಲಿದ್ದು, ಎಐಎಂಎಸ್ಎಸ್ನ ಜಿಲ್ಲಾ ಅಧ್ಯಕ್ಷರಾದ ಈಶ್ವರಿ ಕೆಎಂ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಐಎನ್ಎ ಕೆಪಿಪಿಎಸ್ನ ಅಧ್ಯಕ್ಷರಾದ ಡಾಕ್ಟರ್ ಮಧುಸೂದನ್ ಕಾರಿಗನೂರ್ ಅವರು ಸೂಕ್ತಿ ಮತ್ತು ಛಾಯಾಚಿತ್ರ ಪ್ರದರ್ಶನ ಉದ್ಘಾಟನೆ ಮಾಡಲಿದ್ದು, ನಂತರ ಸಂಗೀತ, ರಸಾಯನ, ಸಮೂಹ ನೃತ್ಯ, ಪ್ರಗತಿಪರ ಗೀತೆಗಳು, ನೃತ್ಯ ರೂಪಕ, ವಾದ್ಯ ಸಂಗೀತ, ಕೊನೆಯೆಲೆ ಎಂಬ ನಾಟಕ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ವಿವಿಧ ತಂಡಗಳು ಪ್ರಸ್ತುತಪಡಿಸಲಿವೆ. ಜೂನ್ 8ರಂದು ಬೆಳಗ್ಗೆ 11ಕ್ಕೆ ಗೂಸುಂಬೆ ಎಂಬ ಕಿರುಚಿತ್ರವಿದ್ದು, ನಂತರ ಅಚ್ಯುತ್ ಕುಮಾರ್ ಅಭಿನಯಿಸಿರುವ ಅಮರಾವತಿ ಎಂಬ ಸಿನಿಮಾ ಪ್ರದರ್ಶನವಿದೆ. ಈ ಸಿನಿಮಾ ಸಂವಾದವನ್ನು ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಯೋಗಾನಂದ ರೆಡ್ಡಿ YC ರವರು ನಡೆಸಿಕೊಡಲಿದ್ದು, ಈ 2 ದಿನದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಜನರಲ್ಲಿ ಮನವಿ ಮಾಡಿದರು. ಇದೇ 7 ಮತ್ತು 8ನೇ ತಾರೀಕು ಅಂದರೆ ಜೂನ್ 7 ಮತ್ತು 8ನೇ ತಾರೀಕು 9ನೇ ಬಳ್ಳಾರಿ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಬಳ್ಳಾರಿಯ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ನಡೀತಾ ಇದೆ. ನಮ್ಮ ದೈನಂದಿನ ಅಥವಾ ದಿನನಿತ್ಯದ ಒಂದು ಸಮಾಜದ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸಾಹಿತ್ಯ, ಕಲೆ ಇವುಗಳ ಪಾತ್ರ ಕೂಡ ತುಂಬ ಹಿರಿದು. ಈ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕ ಪ್ರತಿ ಪ್ರವಾಹನ ಹರಿಬಿಡಬೇಕು ಅಂತೇಳಿ ಆವಿಷ್ಕಾರ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ಕಳೆದ ಸುಮಾರು 10-15 ವರ್ಷಗಳಿಂದ ಈ ದಿಸೆಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇದರ ಭಾಗವಾಗಿಯೇ ನಾಡಿದ್ದು 7 ಮತ್ತು 8ರಂದು ಈ ಒಂದು ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಸಮೂಹ ನೃತ್ಯ, ಪ್ರಗತಿಪರ ಗೀತೆಗಳು, ನಾಟಕ ಇಂಥ ಹಲವಾರು ಕಾರ್ಯಕ್ರಮಗಳು ನಡೆಯಲಿದೆ. ಹಾಗೇನೆ ನಾಟಕ ಕೂಡ ಇದೆ. ಎಲ್ಲ ಬಳ್ಳಾರಿಯ ಎಲ್ಲ ಜನತೆ ಇದರ ಒಂದು ಪ್ರೋತ್ಸಾಹ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಆವಿಷ್ಕಾರ ಸದಸ್ಯರಾದ ಈಶ್ವರಿ, ರಾಜ, ಜಗದೀಶ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.